ಕೆಲವೊಂದು ಸಲ ನೋಡಿದಾಗ ನಾವು ಹಿರಿಯರನ್ನು ಅಷ್ಟು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅನ್ನಿಸಿದಾಗ ಮನಸ್ಸಿಗೆ ಸ್ವಲ್ಪ ನೋವಾಗುತ್ತೆ. ಹಿರಿಯರಿಗೆ ಹೇಳಬೇಕು ಅನಿಸುತ್ತೆ. ನಾವು ಏನು ಕೊಡ್ಬೋದು ಹಿರಿಯರಿಗೆ ಆ ವಯಸ್ಸಲ್ಲಿ? ನನಗೊಂದು ಘಟನೆ ನೆನಪಾಗುತ್ತೆ. ನನಗೆ ಡಾಕ್ಟರ್ ಕಲಾಂ ತುಂಬ ಹತ್ತಿರವಾಗಿದ್ದವರು. ಒಂದ್ಸಲ ನಾವು ಹೋಗ್ತಿರ್ಬೇಕಾದ್ರೆ, ಫ್ಲೈಟಲ್ಲಿ ಹೋಗ್ತಿರ್ಬೇಕಾದ್ರೆ, ಇಲ್ಲಿ ಬಂದು ಕೂತ್ಕೊಳ್ಳಿ ಪಕ್ಕದಲ್ಲಿ ಏನು ಕೂಡಿಸ್ಕೊಂಡ್ರು. ಕಿಟಕಿ ಪಕ್ಕ ಅವ್ರು ಕೂತಿದ್ದಾರೆ, ಅವ್ರ ಪಕ್ಕ ನಾನು, ಅವ್ರ ಮುಂದೆ ಅವ್ರ ಪ್ರಸಾದ್ ಅಂತ ಅವ್ರ ಸೆಕ್ರೆಟರಿ. ಸಡನ್ನಾಗಿ ಕಲಾಂ ಕೇಳಿದ್ರು ನನಗೆ, ಯು ನೋ ಅಬೌಟ್ ಮೈ ಟೀಚರ್? ಐ ಹ್ಯಾವ್ ಟೋಲ್ಡ್ ಯು ಅಬೌಟ್ ಮೈ ಟೀಚರ್. ಅವ್ರು ತಮ್ಮ ಟೀಚರ್ ಬಗ್ಗೆ ಹೇಳ್ತಾರೆ, ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅಂತ, ಅಯ್ಯರ್ ಮಾಸ್ಟರ್ ಅಂತ. ಅವ್ರ ಪ್ರತಿಯೊಂದು ಭಾಷಣದಲ್ಲಿ ಅಯ್ಯರ್ ಮಾಸ್ಟರ್ ಬಗ್ಗೆ ಹೇಳ್ತಾರೆ. ನನಗೆ ಗೊತ್ತು, ಅವರೇ ಒಂದು 10 ಸಲ ಹೇಳಿರ್ಬೇಕು, ನನಗೆ ಗೊತ್ತಿದೆ. ಆದರೂ ನಾನು ಇಲ್ಲ, ನನಗೆ ಗೊತ್ತಿಲ್ಲ ಅಂದೆ. ಓ, ಐ ಹ್ಯಾವ್ ನಾಟ್ ಟೋಲ್ಡ್ ಯು, ನಿಮ್ಗೆ ಹೇಳಿಲ್ವಾ ಅಂದರು. ಮುಂದೆ ಕೂತಿದ್ನಲ್ಲ ಪ್ರಸಾದ, ನನ್ನ ಕಡೆ ತಿರ್ಕೊಂಡು ದುರ್ಗೊಟ್ಕೊಂಡು ನೋಡ್ದ. ನಾನು ಮುಂದೆ 3 ಸಲ ಕೇಳಿದ್ದೀರಲ್ರಿ, ಮತ್ತೇನು ಕೇಳಿಲ್ಲ ಅಂತೀರಿ? ಇಲ್ಲ ಅಂದೆ. ಮತ್ತೆ ಶುರು ಮಾಡಿದ್ರು ಹೇಳೋದಕ್ಕೆ. ಅವ್ರು ಹೇಳಿದಾಗ ಮುಂದೇನು ಹೇಳ್ತಾರೆ ಕೂಡ ಗೊತ್ತಿತ್ತು ನನಗೆ. ಅಷ್ಟು ಸಲ ಕೇಳಿದ್ದೇನೆ ಅದನ್ನು. ಕೆಳಗೆ ಇಳಿದ್ಮೇಲೆ ಕೇಳಿದ, ಎಷ್ಟು ಸಲ ಕೇಳ್ತೀರಿ ಅದನ್ನು? ಕೇಳಿದಲ್ಲ, ಮತ್ತೆ ಯಾಕೆ ಇಲ್ಲ ಅಂದ್ರಿ ಅಂತ. ಅದು ಇವತ್ತಲ್ಲ, ಇನ್ನೂ 10 ಸಲ ಕಲಾಂ ಕೇಳಿದ, ಇನ್ನೂ ಕೇಳಿಲ್ಲ ಅಂತ ಹೇಳ್ತೀನಿ ನಾನು. ಯಾಕೆ ಅಂತ ದಯವಿಟ್ಟು ಗಮನಿಸಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲಿ ಹಿರಿಯರಿದ್ದರೆ ದಯವಿಟ್ಟು ನೆನ್ಪಿಟ್ಕೊಳ್ಳಿ ಇದನ್ನು. ನನ್ನ ತಂದೆ 87 ವರ್ಷ ಬದುಕಿದ್ರು. ವಯಸ್ಸಾದ್ಮೇಲೆ ಒಂದು ಹಂತಕ್ಕೆ ಏನಾಗುತ್ತೆ, ಸಿಲೆಕ್ಟಿವ್ ಮೆಮರಿ ಅಂತ ಬರ್ತದೆ. ಬಹಳಷ್ಟು ಮರೆತು ಹೋಗ್ಬಿಡ್ತದೆ, ಕೆಲವು ಮಾತ್ರ ಮರೆಯೋದೇ ಇಲ್ಲ. ಅವನೇ ತಿರ್ಗಾ ಮುರುಗ ಹೇಳ್ತಿರ್ತಾರೆ, ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳ್ತಿರ್ತಾರೆ. ನಮ್ಮ ತಂದೆ ಸಣ್ಣವರಿದ್ದಾಗ ಒಂದು ಮೋಟರ್ ಸೈಕಲ್ ತೊಗೊಂಡಿದ್ರಂತೆ, ಓಡ್ಸೋಕೆ ಬರಲ್ಲ. ಅದನ್ನು ಹೇಗೆ ಮನೆಗೆ ತಂದ್ವಿ ಅನ್ನೋದು ಒಂದು ರೊಮ್ಯಾಂಟಿಕ್ ಸ್ಟೋರಿ ಅದು. ಅದನ್ನು ಎಷ್ಟು ಸಲ ಹೇಳಿದ್ರೋ ಏನೋ, ನನ್ನ ಮಕ್ಕಳಿಗೆ ಇಬ್ಬರಿಗೂ ಸಾಕಾಗಿ ಹೋಗಿರ್ಬೇಕು. ನಮ್ಮಪ್ಪ ಮೋಟರ್ ಸೈಕಲ್ ಅಂತ ತಕ್ಷಣ ಅಜ್ಜ ನಾ ಬರ್ತೀವಿ ಅಣ್ಣ ಅಂತ ಹೋಗ್ತಿದ್ರು. ನಾನು ಮಾತ್ರ ನಮ್ಮ ತಂದೆ ಒಬ್ಬರೇ ಕೂತ್ಕೊಂಡಾಗ ಹೋಗಿ, ಅಣ್ಣ ನೀ ಮೋಟರ್ ಸೈಕಲ್ ತೊಗೊಂಡಿದ್ದೆ ಅಂತ? ಹೌದಾ, ನಿನಗೆ ಹೇಳಿಲ್ಲೇನೋ? ಹೇಳ್ತೀನಿ ಕೊಡು ಅನ್ನೋರು. ಮತ್ತೆಲ್ಲ ಹೇಳ್ತಿದ್ರು. ಒಂದ್ಸಲ ನನ್ನ ಮಗ ಕೇಳ್ದಪ್ಪ, ನಾವೇ 1000 ಸಲ ಕೇಳಿರ್ಬೇಕು, ನೀ ಇನ್ನೂ ಜಾಸ್ತಿ ಕೇಳಿರ್ಬೇಕು, ಯಾಕೆ ತಿರ್ಗಾ ಮುರುಗ ಕೇಳ್ತೀಯಾ ಅಂತ. ಕಲಾಂ ಅವರಿಗೆ ನಮ್ಮ ತಂದೆ ಹೇಳಿದ್ದು ಒಂದೇ ಮಾತು ನಾನು, ದಯವಿಟ್ಟು ಹಿರಿಯರು ಹಳೆ ಘಟನೆ ನೆನೆಸ್ಕೊಂಡು ಹೇಳ್ತಿರ್ತಾರಲ್ಲ, ಅವ್ರ ಕಣ್ಣು ಗಮನಿಸಿ. ಆವಾಗ ಏನು ಉತ್ಸಾಹ ಇದೆ ಕಣ್ಣಲ್ಲಿ ಹೇಳಬೇಕಾದ್ರೆ. ನೀವು ಅವ್ರಿಗೆ ಏನು ಕೊಟ್ಟಿರಿ ಈ ವಯಸ್ಸಲ್ಲಿ, ಏನು ಕೊಡೋಕ್ಕಾಗತ್ತೆ? ಆ ನೆನೆಸ್ಕೊಳ್ಳೋಕ್ಕೊಂದು ಅವಕಾಶ ಕೊಡಬೇಡವಾ? ಆ ಜೀವನದ ಸುಮಧುರ ನೆನಪುಗಳಿದ್ದಾವಲ್ಲ, ಕಣ್ಣಲ್ಲಿ ತುಂಬಿ ಬರ್ತದೆ, ಕಣ್ಣು ಒದ್ದೆ ಆಗಿರುತ್ತೆ. ನಿಮ್ಮನ್ನ ದೈಹಿಕವಾಗಿ ಅವ್ರನ್ನ ಆ ವಯಸ್ಸಿಗೆ ಕರ್ಕೊಂಡು ಹೋಗೋಕ್ಕಾಗಿದ್ರು ಭಾವನಾತ್ಮಕವಾಗಿ ಆ ವಯಸ್ಸಿಗೆ ಕರ್ಕೊಂಡು ಹೋಗಿದ್ದೀರಿ. ಇದಕ್ಕಿಂತ ದೊಡ್ಡ ಕಾಣಿಕೆ ಇನ್ನೇನು ಕೊಡೋಕ್ಕಾಗತ್ತೆ? ಒಂಚೂರು ತಾಳ್ಮೆ ಬೇಡವಾ ನಮಗೆ? ಅದಕ್ಕೆ ಮಕ್ಕಳಿಗೆ, ಅಪ್ಪ ನೀ ಹಳೆ ಕತೆ ಹೇಳ್ಬೇಡ ಅನ್ಬೇಡಿ ದಯವಿಟ್ಟು. ಹಳೆ ಕತೆ ಇನ್ನೊಂದು ಸಲ ಕೇಳಿ, ಇನ್ನೂ 4 ಸಲ ಕೇಳಿ. ಆ ದೊಡ್ಡ ಕಾಣಿಕೆ ನಿಮ್ಮ ತಂದೆ ತಾಯಿ ಕೊಡುವಂಥದ್ದು. ದಡ